ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಮ್ಮೆ ಪ್ರತ್ಯೇಕ ಭೇಟಿಗೆ ಕಸರತ್ತು ಮಾಡಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಸಭೆ ವೇಳೆನೇ ರಾಹುಲ್ ಮುಂದೆ ವಿಷಯ ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಇಲ್ಲಿಯವರೆಗೂ ಪ್ರತ್ಯೇಕ ಭೇಟಿಗೆ ರಾಹುಲ್ ಅವಕಾಶವನ್ನೇ ಕೊಟ್ಟಿಲ್ಲ. ಸಭೆ ನಡೀತಿರಬೇಕಾದ್ರೇ ಸಿಕ್ಕಂಥ ಕೆಲವೇ ಸೆಕೆಂಡ್ಗಳಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಯಾವ ಬೇಡಿಕೆ ಇಡಬೇಕು ಆ ಬೇಡಿಕೆ ಇಟ್ಟುಬಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ಸಿಗಬೇಕು ಅಂತ ಡಿ ಕೆ ಶಿ ಅವರ ಒಂದು ಪ್ರಯತ್ನ ನಿರಂತರವಾಗಿದೆ ಇದು. ಆದರೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಈ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಭೇಟಿಗೆ 5 ನಿಮಿಷ ಅಂತ ಹೇಳಿದ್ರೆ 10 ನಿಮಿಷ ಆಗಬಹುದು, 15 ನಿಮಿಷ ಆಗಬಹುದು, ಅರ್ಧ ಗಂಟೆ ಆಗಬಹುದು. ಡಿ ಕೆ ಶಿವಕುಮಾರ್ ಎಷ್ಟೋ ಕೇಳಿಕೊಳ್ಳಬಹುದು. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆಗಳು ಪಕ್ಷಕ್ಕೆ ತಲೆದೋರಬಹುದು. ಏನು ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸುತಾರಾಮ್ ರಾಹುಲ್ ಗಾಂಧಿ ಅವಕಾಶ ಕೊಟ್ಟಿಲ್ಲ. ಖರ್ಗೆ ಅವರ ಮೂಲಕನೂ ಆಯಿತು, ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಾಯಿತು. AICC ಅಧ್ಯಕ್ಷ ಇದ್ದಾರೆ, ಖರ್ಗೆ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕ್ಲೋಸ್ ಇದ್ದಾರೆ, ಅವ್ರ ಮೂಲಕ ಟ್ರೈ ಮಾಡಿಬಿಟ್ರೆ ಆಗ ರಾಹುಲ್ ಗಾಂಧಿ ಎಸ್ತಂತಾರ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಇವತ್ತು ಬೀದರ್ನ ಭಾಲ್ಕಿಗೆ DCM DK ಶಿ ಬರಲಿದ್ದಾರೆ. ಈಶ್ವರ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ತೀರ್ಕೊಂಡ್ರು ತಮ್ಮ 103ನೇ ವಯಸ್ಸಿನಲ್ಲಿ. ಸೊ ಕಲಕಾಲದ ಒಂದು ಸಾಕಷ್ಟು ತಿಂಗಳುಗಳೇ ಆಯಿತು. ಒಂದಷ್ಟು ಅವರಿಗೆ ಅಸೌಖ್ಯ ಇತ್ತು. ಆ ಕಾರಣದಿಂದಾಗಿ ಅವರು ಆಸ್ಪತ್ರೆಯಲ್ಲಿದ್ದರು. ಆನಂತರದಲ್ಲಿ ಆಸ್ಪತ್ರೆ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಮನೆಗೆ ಬಂದುಬಿಟ್ಟಿದ್ದರು. ಮನೆಯಲ್ಲಿಯೇ ತಕ್ಕ ಮಟ್ಟಿಗೆ ಚಿಕಿತ್ಸೆ ಮುಂದುವರಿತಾ ಇತ್ತು. ವಯೋಸಹಜ ಸಮಸ್ಯೆಗಳು, ಶತಾಯುಷಿ ಇದ್ದರು ಅವರು. 103 ವರ್ಷ ಅವರಿಗೆ. ಈಶ್ವರ ಖಂಡ್ರೆ ಅವರು ಸೇರಿದಂತೆ ಒಟ್ಟು 6 ಜನ ಪುತ್ರ ಪುತ್ರಿಯರನ್ನು ಅವರು ಆಗಲಿರೋದು. 2 ಗಂಡು ಮಕ್ಕಳು ಅವರಿಗೆ, 4 ಜನ ಹೆಣ್ಣು ಮಕ್ಕಳು. ಸೊ ಇದೀಗ ಅವ್ರು ತೀರ್ಕೊಂಡಿದ್ದಾರಲ್ಲ, ಅವರ ಅಂತಿಮ ದರ್ಶನಕ್ಕೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಭಾಲ್ಕಿಗೆ ಬರ್ತಾ ಇದ್ದಾರೆ. ಇದಾದ ಮೇಲೆ ಬಾಲ್ಕಿಗೆ ಬಂದು ಮತ್ತೆ ಇಲ್ಲಿ ಉಳ್ಕೊಂಡ್ಬಿಡ್ತಾರಾ, ಬೆಂಗಳೂರಿಗೆ ಬರ್ತಾರ ಅಂದರೆ ಇಲ್ಲ, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಅವರನ್ನ ಪ್ರತ್ಯೇಕವಾಗಿ ಹೇಗಾದರೂ ಸರಿ ಭೇಟಿ ಮಾಡಲೇಬೇಕು ಅಂಥೇಳಿ ಅವ್ರ ಪ್ರಯತ್ನ ಒಂದು ಕಡೆ ಇದೆ. ಸೋನಿಯಾ ಗಾಂಧಿ ಅವರ ಪ್ರಯತ್ನಕ್ಕೂ ಕೂಡ, ಅಂದರೆ ಅವರ ಭೇಟಿಗೂ ಕೂಡ ಒಂದು ಪ್ರಯತ್ನವನ್ನು ಡಿ ಕೆ ಶಿ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಭೇಟಿಯ ಅವಕಾಶ ಸಿಕ್ಕಿಲ್ಲ. ಆ ಕಡೆ ಪ್ರಿಯಾಂಕಾ ಗಾಂಧಿ ಅವರ ಭೇಟಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಅಂದರೆ ಈ ಥರದ ಸನ್ನಿವೇಶಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಭೇಟಿ ತುಂಬ ದೊಡ್ಡ ವಿಷಯ ಆಗಲಾರದು. ಒಂದು ರಾಜ್ಯದ DCMಗೆ ತನ್ನದೇ ಪಕ್ಷದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದು ತುಂಬ ಅಸಾಧ್ಯದ ಕೆಲಸ ಅಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಾಯಕರಿಗೇ ಈ ಭೇಟಿ ಇಷ್ಟ ಇಲ್ಲದೆ ಇರೋವರೆಗೂ, ಅವ್ರಿಗೆ ಭೇಟಿ ಇಷ್ಟ ಇಲ್ಲದೆ ಇದ್ದರೆ ಕಾರಣಗಳು ಮುಂದೆ ಆಗ್ತಾ ಇರ್ತವೆ. ಇಲ್ಲ ರಾಹುಲ್ ಗಾಂಧಿ ಬಿಸಿ ಇದ್ದಾರೆ, ಇಲ್ಲ ಸೋನಿಯಾ ಗಾಂಧಿ ಅವರಿಗೆ ಸ್ವಲ್ಪ ಅಸೌಖ್ಯ ಇದೆ, ಮೈ ಹುಷಾರಿಲ್ಲ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವರು ಏನೋ ಬ್ಯುಸಿ ಇದ್ದಾರೆ, ಇವೆಲ್ಲ ಸಿಗ್ತವೆ. ಬಟ್ ನಿಮಗೆ ಭೇಟಿ ಆಗಲೇಬೇಕು. ಈಗ ಒಂದು ರಾಜ್ಯದ ಚುನಾವಣೆ ಮುಗಿದಿತ್ತಪ್ಪ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಯಾರು ಅಂತ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆವಾಗ ಈ ಥರ ನಾಯಕರು ಹೋದಾಗ ಇಲ್ಲ ಅವ್ರು ಯಾರ ಭೇಟಿನೂ ಸಾಧ್ಯವಾಗ್ತಾ ಇಲ್ಲ. ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕು ಯಾರನ್ನ ಅಂತ ಕೇಳಿದ್ರೆ ಇಲ್ಲ ಯಾರ ಭೇಟಿಗೂ ಅವ್ರು ಸಿಗ್ತಾ ಇಲ್ಲ, ಅವ್ರು ಬ್ಯುಸಿ ಇದ್ದಾರೆ, ಹುಷಾರಿಲ್ಲ, ನೋಡೋಣ ಮುಂದಿನ ವಾರ ಮುಂದಿನ ತಿಂಗಳುಗಳಲ್ಲಿ ಆಮೇಲೆ ಮುಖ್ಯಮಂತ್ರಿ ಮಾಡಿದ್ರಾಯಿತು, ಮಾಡ್ತಾರಾ? ಇಲ್ಲ. ಇಲ್ಲೇನಾಗಿದೆ ಅಂದರೆ, ಇದಕ್ಕೊಂದು ಎಸ್ ಅಂತ ಹೇಳಿಬಿಟ್ರೆ ಇದೀಗ ರಾಜ್ಯದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳಾಗ್ಬಿಡ್ತವೆ, ಗುಂಪುಗಾರಿಕೆ ಹೆಚ್ಚುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ಈ ಗುಂಪುಗಾರಿಕೆ ಬೇಕಾ, ಈ ಗೊಂದಲಗಳು ಬೇಕಾ? ಈ ಕಾರಣದಿಂದಾಗಿಯೂ ಕೂಡ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನು ಭೇಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ರೆಡಿ ಇದ್ದಾರೆ. ಒಂದು ಊಟ ಮಾಡಿದ್ರೆ ಮನುಷ್ಯನಿಗೆ 15ರಿಂದ 20 ನಿಮಿಷ ಟೈಮ್ ಬೇಕಾಗುತ್ತೆ. ಒಂದು ಕಾಫಿಗೆ ಹೋದರೆ 10-12 ನಿಮಿಷ ಬೇಕಾಗುತ್ತೆ. ಒಂದು ಬ್ರೇಕ್ ಬೇಕಲ್ಲ ಮನುಷ್ಯನಿಗೆ, ಅವಾಗ ಒಂದು ಅರ್ಧ ಗಂಟೆ ಬ್ರೇಕಲ್ಲಿ ಸಿಗಬಹುದಾಗತ್ತೆ. ಡಿ ಕೆ ಶಿವಕುಮಾರ್ ಕೇಳ್ತಿರೋದೆಷ್ಟು, ಒಂದು 5 ನಿಮಿಷದ ಭೇಟಿ, 10 ನಿಮಿಷದ ಭೇಟಿನ ಅವಕಾಶ ಸಿಗ್ತಿಲ್ಲ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಮೂಗು ತೋರಿಸುವುದು, ನಿರ್ಧಾರ ತೆಗೆದುಕೊಳ್ಳುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸದ್ಯಕ್ಕೆ ಬೇಕಿಲ್ಲ ಅಂತ. ಹಾಗಾಗಿ ಈ ಅವಕಾಶದ ವಿಚಾರದಲ್ಲಿ ಡಿ ಕೆ ಶಿ ಮತ್ತೆ ಪ್ರಯತ್ನ ಪಟ್ಟರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿರಬೇಕೇ ವಿನಃ ಪ್ರಯತ್ನಕ್ಕೆ ಯಾಕೋ ಈ ಸದ್ಯಕ್ಕೆ ಫಲ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ರಿಟರ್ಸ್ ಕೊಡೋಕ್ಕಿದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಡಿ ಕೆ ಶಿಯನ್ನು ಮೀಟ್ ಮಾಡಬೇಕು, ಇತ್ಯರ್ಥ ಮಾಡಿಬಿಡ್ಬೇಕು ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಹುದ್ದೆ, ಏನು ಕಥೆ? ಡಿ ಕೆ ಶಿವಕುಮಾರ್ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅನ್ನೋ ಒಂದು ವಿಷಯದಲ್ಲಿ ಒಂದು ವೇಳೆ ಹೈಕಮಾಂಡ್ ಕಡ್ಡಿ ತುಂಡಾದಂಥ ನಿರ್ಧಾರ ಮಾಡಲೇಬೇಕಾಗಿದ್ದರೆ ಇಷ್ಟೊತ್ತಿಗೆ ಮಾಡಿಬಿಡ್ತಾ ಇತ್ತು. ಈ ವಿಚಾರದಲ್ಲಿ ಈ ಸದ್ಯಕ್ಕೆ ಬೇಡ ಅನ್ನೋ ಕಾರಣಕ್ಕೇ ಡಿ ಕೆ ಶಿವಕುಮಾರ್ ಅವರಿಗೆ ಟೈಮ್ ಆ್ಯಂಡ್ ಅಗೈನ್ ಇಲ್ಲಿ ಭೇಟಿಯಾಗುವಂತಹ ಅವಕಾಶ ಅಥವಾ ಅಪಾಯಿಂಟ್ಮೆಂಟ್ ಮಿಸ್ ಆಗ್ತಿದೆಯಾ ಅಥವಾ ಮಿಸ್ ಮಾಡಲಾಗ್ತಾ ಇದೆಯಾ ಇಲ್ಲಿ ಅಂತ? ರಮಕಾಂತ್, ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಸದ್ಯಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ಎದ್ದಿರುವಂತಹ ಸಮಸ್ಯೆಗಳನ್ನು, ಗೊಂದಲಗಳನ್ನು ಪರಿಹರಿಸುವಂಥ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ.
ಯಾಕೆಂದರೆ ಸಾಲು ಸಾಲು ಚುನಾವಣೆಗಳು ಈಗ ಎದುರಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಡ್ಡಿ ತುಂಡು ಮಾಡದಂತೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಆದರೆ ಇಲ್ಲ, ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆಯನ್ನು ಕೊಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಅಥವಾ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸ್ತೇವೆ, ಡಿ ಕೆ ಶಿವಕುಮಾರ್ ಅವರೇ ನೀವು ಈಗಿರುವಂಥ ಸ್ಥಿತಿಯಲ್ಲೇ ಮುಂದುವರಿಬೇಕು ಅನ್ನುವಂಥ ನಿರ್ಧಾರವನ್ನಾಗಲಿ ತೆಗೆದುಕೊಳ್ಳೋದಕ್ಕೆ ಈಗ ಬಹಳ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಈ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ನರೇಗಾ ಯೋಜನೆಯ ವಿರುದ್ಧವಾಗಿ ಪ್ರತಿಭಟನೆಯನ್ನು ಆಂದೋಲನದ ಮಾದರಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಈಗ AICC ನಾಯಕರು ಮುಂದಾಗಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ವಿಚಾರದಲ್ಲಿ ಏನಾದರೂ ನಾವು ಎಡವಟ್ಟನ್ನು ಮಾಡಿಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಕರ್ನಾಟಕ ಸರ್ಕಾರದ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರಬಹುದು ಅನ್ನುವಂತಹ ಲೆಕ್ಕಾಚಾರ, ಅಂದಾಜು ಹೈಕಮಾಂಡ್ಗೆ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಪ್ರತ್ಯೇಕವಾಗಿ ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಅಸ್ಸಾಮು ವೀಕ್ಷಕರ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಅದೇ ಸಭೆಯಲ್ಲಿ ಭೇಟಿಯನ್ನು ಮಾಡ್ತಾರೆ. ತಮ್ಮ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ಅವರು ಮುಂದೆ ವ್ಯಕ್ತಪಡಿಸ್ತಾರೆ. ನೀವು ಪ್ರತ್ಯೇಕವಾಗಿ ನಾನು ಸುದೀರ್ಘವಾಗಿ ಮಾತನಾಡಬೇಕು, ಹಾಗಾಗಿ ಒಂದು 5 ನಿಮಿಷ ಸಮಯವನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಇಡ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಯನ್ನು ತೋರೋದಿಲ್ಲ. ಅಂದರೆ ಸಭೆ ಮುಗಿಲಿ, ಈಗ ನಂತರದಲ್ಲಿ ನೋಡೋಣ ಅನ್ನುವಂಥ ಮನಸ್ಥಿತಿಗೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ. ಹಾಗಾಗಿ ಇವತ್ತು ಕೂಡ ದೆಹಲಿಯಲ್ಲೇ ಉಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು. ದೆಹಲಿಯಲ್ಲೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಹಾಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಅವರ ಮುಂದೆ ತಮ್ಮ ಬೇಡಿಕೆಯನ್ನು ಇಡಲೇಬೇಕು, ಹೇಗಾದರೂ ಮಾಡಿ ಇದನ್ನು ಪಡ್ಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ, ಮಾಜಿ ಸಚಿವರಾಗಿರುವಂಥ ಭೀಮಣ್ಣ ಖಂಡ್ರೆ ಅವರು ನಿಧನರಾದಂಥ ಹಿನ್ನೆಲೆಯಲ್ಲಿ ಇದೀಗ ಬಾಲ್ಕಿಗೆ ಅವರು ಬಂದು ಬಾಲ್ಕಿಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ನಂತರ ಮತ್ತೆ ಅವರು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಂದರೆ ನಾಳೆನೂ ಕೂಡ ನಾವು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಬಜೆಟ್ ಅಧಿವೇಶನದ ಒಳಗೆ ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ 18ರಂದು ಇದ್ದಂತಹ ದಾವೋಸ್ ಪ್ರವಾಸವನ್ನು ಕೂಡ ಅವರು ರದ್ದುಪಡಿಸ್ಕೊಂಡಿದ್ದಾರೆ ಈ ವಿಚಾರದ ಹಿನ್ನೆಲೆಯಲ್ಲಿ. ಈಗ ಅಲ್ಲಿ ಪ್ರವಾಸ ಹೋಗಿದ್ದೇ ಆದರೆ ಸೊ ಇಲ್ಲಿ ತಾವು ಇಟ್ಕೊಂಡಿರುವಂತಹ ಆಸೆ ಆಕಾಂಕ್ಷೆಗಳಿಗೆ ಹೊಡೆತ ಬೀಳುತ್ತೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಈಗ ದೆಹಲಿಗೆ ಭೇಟಿಯನ್ನು ಕೊಡಬೇಕು, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಮಾಹಿತಿಗಳ ಪ್ರಕಾರ ಸದ್ಯಕ್ಕೆ ಇಬ್ಬರು ನಾಯಕರ ಜೊತೆ ಮಾತನಾಡೋದಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಇದು ಸದ್ಯಕ್ಕೆ ಬಗೆಹರಿಯುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ರಮಕಾಂತ್. ಮತ್ತಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗುತ್ತೆ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.